ಇವತ್ತಿನ ಮ್ಯಾಚ್ RCBಗೆ ಏನೆಲ್ಲ ಚಾಲೆಂಜಸ್ ಇದೆ ಅಂತ ನೋಡಿ. ಮುಂಬೈ RR ಮೇಲೆ ಸೋತಿದೆ, RCB RR ಮೇಲೆ ಸೋತಿದೆ. ಸೊ ಎರಡೂ ಒಂದೇ ಮ್ಯಾಚ್, ಒಂದೇ ಟೀಮ್ ಆಪೋಸಿಟ್ ಸೋತಿರೋದ್ರಿಂದ ಸೊ ಎರಡು ಟೀಮ್ಗೂ ಗೆಲ್ಲುವಂತ ಒಂದು ಅನಿವಾರ್ಯತೆ ತುಂಬಾ ಇದೆ. ಯಾಕೆ ಅಂತಂದ್ರೆ ಸೊ ಎರಡು ಸೋತ್ ಬಂದಿರೋದ್ರಿಂದ ಸೊ ಎಲ್ಲಾದ್ರೂ ತುಂಬಾ ಪಾಠಗಳು ಕಲ್ತಿರ್ತಾರೆ. ಸೊ ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಮತ್ತೆ ಫೀಲ್ಡಿಂಗ್ ಅಲ್ಲಿ ಆಗಿರ್ಬೋದು. ಮತ್ತೆ RCBಲಿ ಯಾವುದೇ ಒಂದು ಬ್ಯಾಟಿಂಗ್ ಅಲ್ಲಿ ಕೊರತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ 96ಕ್ಕೆ 6 ವಿಕೆಟ್ ಇದ್ದಾಗ ಸೊ ಅಲ್ಲಿಂದ 200+ ಹೊಡೆದಾಗ ಎಲ್ಲೂ ನನಗೆ ಬ್ಯಾಟಿಂಗ್ ವೈಫಲ್ಯ ಕಾಣಲಿಲ್ಲ. ನಮ್ಮಲ್ಲಿ ಬೌಲಿಂಗ್ ತುಂಬಾನೇ ಕಾಡ್ತಾ ಇದೆ. ಯಾಕೆಂದ್ರೆ ಡಫಿ ಅವರು ತುಂಬಾ ಇದು ಪರ್ಫಾರ್ಮೆನ್ಸ್ ಅಲ್ಲಿ ಇದ್ದಾಗ ಅವ್ರನ್ನ ಸಡನ್ ಆಗಿ ಕೂರಿಸೋದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. RCB ಮ್ಯಾನೇಜ್ಮೆಂಟ್ಗಾಗಲಿ, ಈವನ್ ಹೆಡ್ ಕೋಚ್ಗಾಗಲಿ, ಟೀಮ್ಗಾಗಲಿ ಹೇಳೋದಾದ್ರೆ ಸೊ ಅವರಿದ್ದಾಗ ಸೊ ಅವ್ರನ್ನ ಫ್ಲೋ ಅಲ್ಲಿ ಬಿಟ್ಬಿಡ್ಬೇಕಿತ್ತು. ಅವ್ರ ಬದಲಿ ಯಾರನ್ನಾದ್ರೂ ಒಬ್ಬರನ್ನ ಇನ್ ಬ್ಯಾಕ್ ಮಾಡಿಕೊಂಡು ಆ್ಯಸಲ್ಯೂಟ್ ಬಿಡಿ. RR ಮೇಲೆ ಒಳ್ಳೆ ಸ್ಟ್ರೈಕ್ ರೇಟ್ ಇತ್ತು, ಅವ್ರು ತಗೊಂಡಿದ್ದು ಒಳ್ಳೇದೇ ಆಯ್ತು. ನೋಡಿ ಅವರೇ ಉಲ್ಟಾ ಹೊಡೆದ್ರು. ನೋಡಿ ಅವ್ರಿಗೆ 16 ವರ್ಷದ ಹುಡುಗ ಬ್ಯಾಕ್ ಟು ಬ್ಯಾಕ್ 2 6 2 ಬೌಂಡ್ರಿ, ಭುವನೇಶ್ವರ್ ಕುಮಾರ್ಗೂ ಬಿಟ್ಟಿಲ್ಲ, ಇವನ್ ಜಸ್ಪ್ರೀತ್ ಬುಮ್ರಾಗೂ ಬಿಟ್ಟಿಲ್ಲ ಅಂತ ಅಂದಾಗ ಸೊ ಎಲ್ಲ ಒಂದ್ ಕಡೆ ತಿತ್ಕೋಬೇಕಿತ್ತು ಇವರು.